ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇವತ್ತು ಕಿಚ್ಚನ ಪಂಚಾಯಿತಿ ಇದೆ. ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ವಿಷಯವನ್ನ ಚರ್ಚಿಸಬೇಕು ಅಂತ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಇವತ್ತು ಕಿಚ್ಚನ ಪಂಚಾಯಿತಿ ಇರುತ್ತೆ. ಲಾಸ್ಟ್ ವೀಕ್ ಇರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ವೀಕಲ್ಲಿ ಕಿಚ್ಚನ ಮಾತು ಕೇಳದೆ ಇರೋದಕ್ಕೆ, ಆಮೇಲೆ ಇವತ್ತು ಕಿಚ್ಚ ಬರ್ತಿರೋದು ಸಾಕಷ್ಟು ಜನಕ್ಕೆ ಖುಷಿ ಆಗ್ತಿದೆ. ಅದರಲ್ಲೂ ಕಿಚ್ಚನ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ಆಗ್ತಾ ಇದೆ. ಎಷ್ಟೋ ಜನರು ಹೇಳ್ತಾರೆ ಕಿಚ್ಚನಿಗೋಸ್ಕರ ನಾವು ಬಿಗ್ ಬಾಸ್ ಅನ್ನ ನೋಡ್ತೀವಿ ಅನ್ನೋದು. ಸೊ ಈಗ ಆ ಟ್ರೆಂಡ್ ಹೋಗಿದೆ. ಈಗ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ಅನ್ನ ನೋಡ್ತೀವಿ ಅನ್ನೋ ಒಂದು ಕಾಲ ಬಂದಿದೆ ಅಂತಾನೆ ಹೇಳ್ಬೋದು. ಹೌದು, ಈಗ ಕಿಚ್ಚನ ಕಟಕಟೆಯಲ್ಲಿ ಯಾರು ಇವತ್ತು ನಿಲ್ಬಹುದು ಅನ್ನೋದು ಪ್ರಶ್ನೆ ಆಗುತ್ತೆ. ಈಗ ಗಿಲ್ಲಿ ಮತ್ತೆ ಅಶ್ವಿನಿ ಅಂತ ಬಂದಾಗ ಅಶ್ವಿನಿ ಅವ್ರದ್ದು ತಪ್ಪ, ಗಿಲ್ಲಿ ಅವ್ರದ್ದು ತಪ್ಪ? ಇಲ್ಲ, ಇಬ್ರದ್ದು ತಪ್ಪಿದೆ. ಇಬ್ರು ಮಾತಿಗೆ ಮಾತು ಬೆಳೆದು ಆ ಒಂದು ಜಗಳ ಆಗಿರ್ಬೋದು ಅಥವಾ ಅವರ ಮಾತುಗಳಲ್ಲಿ ಹಿಡಿತ ಇಲ್ದಿರೋ ಕಾರಣ ಇಬ್ಬರ ಮಾತಲ್ಲೂ ತಪ್ಪು ಇದೆ. ಬಟ್ ಅಲ್ಲಿ ಫಸ್ಟ್ ನಾವು ನೋಡಿದಾಗ ಗಿಲ್ಲಿ ಮತ್ತೆ ಅಶ್ವಿನಿ ಜಗಳ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನೋಡಿದಾಗ, ಗಿಲ್ಲಿ ಮತ್ತೆ ಅಶ್ವಿನಿ ಜಗಳ ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಅಶ್ವಿನಿ ಅವ್ರಿಗೆ ಹೇಳ್ತಾರೆ ಈ ಕೆಲಸವನ್ನ ಮಾಡ್ಬೇಕು ಅಂತ. ಸೊ ಆಗ ಅಶ್ವಿನಿ ಅವ್ರು ಹೇಳ್ತಾರೆ ನಂಗೆ ಸೊಂಟ ನೋವು ಆಗಲ್ಲ ಅನ್ನೋ ಮಾತಲ್ಲಿ ಹೇಳ್ತಾರೆ. ಸೊ ಆಗ ಗಿಲ್ಲಿ ಅವ್ರು ಹೇಳ್ತಾರೆ ಪಾತ್ರೆಗಳು ಸ್ವಲ್ಪ ಇರೋದು, ಸೊ ಬೇಗ ತೊಳೆದ್ರೆ ಬೆಳಿಗ್ಗೆ ಆಗುತ್ತೆ, ನಿಮ್ಗೆ ಈಸಿ ಆಗುತ್ತೆ ಅಂತ ಮಾತನ್ನು ಹೇಳ್ತಾರೆ. ಆಗ ಅಶ್ವಿನಿ ಅವ್ರು ಹೇಳ್ತಾರೆ ಬೆಳಿಗ್ಗೆನೂ ಕೂಡ ನಮ್ದೇ ಇರೋದು, ಸೊ ಹಾಗಾಗಿ ಬೆಳಿಗ್ಗೆ ಕೂಡ ನಮ್ದೇ ಡಿಪಾರ್ಟ್ಮೆಂಟ್ ಇರೋದು, ಕಿಚನ್ ಅಲ್ಲೇ ನಾವಿರ್ತೀವಿ, ನಾನು ಮತ್ತೆ ರಾಶಿಕಾ ಕಿಚನ್ ಅಲ್ಲೇ ಮಾಡ್ತೀವಿ, ಸೊ ಹಾಗಾಗಿ ಬೆಳಿಗ್ಗೆನೆ ಮಾಡ್ತೀವಿ ಅಂತ. ಬಟ್ ಅವತ್ತು ಪಾತ್ರೆಗಳು ಸ್ವಲ್ಪ ಇತ್ತು. ಆಮೇಲೆ ಆ ಒಂದು ಗಿಲ್ಲಿ ಅವ್ರು ಹೇಳಿದಾಗ, ಅಂದ್ರೆ ಕ್ಯಾಪ್ಟನ್ ಹೇಳಿದ್ಮೇಲೆ ಅವರು ಅದನ್ನ ಪಾಲಿಸಬೇಕಿತ್ತು. ಅಲ್ಲಿ ಅಶ್ವಿನಿ ಅವರು ಮತ್ತೆ ಅದನ್ನ ರೂಲ್ಸ್ ಬ್ರೇಕ್ ಅಥವಾ ಕ್ಯಾಪ್ಟನ್ ಹೇಳಿದ್ದನ್ನ ಮಾಡಿಲ್ಲ ಅವರು. ಸೊ ಹಾಗಾಗಿ ಗಿಲ್ಲಿ ಅವರಲ್ಲಿ ಟ್ರಿಗರ್ ಆಗ್ತಾರೆ. ಫಸ್ಟ್ ಟ್ರಿಗರ್ ಮಾಡಿದ್ದೆ ಅಶ್ವಿನಿ ಅವರು, ನಾವೆಲ್ಲರೂ ನೋಡ್ತೀವಿ. ಯಾಕಂದ್ರೆ ಅಲ್ಲಿ ಪಾತ್ರೆ ತೊಳಿಲಿಕ್ಕೆ ಹೇಳುವಂತ ವಿಷಯ ಬಂದಾಗ ಅಶ್ವಿನಿ ಅವ್ರು ಯಾವತ್ತೂ ಕೂಡ ಅಷ್ಟೇ, ಈಗ ರಘು ಅವ್ರು ಕ್ಯಾಪ್ಟನ್ ಆಗಿದ್ದಾಗ್ಲೂ ಅಷ್ಟೇ, ಈಗ ಹೇಳ್ತಾರೆ ನಂಗೆ ಆಗಲ್ಲ, ನಂಗೆ ತಲೆನೋವಿದೆ ಅನ್ನೋದು. ಬಟ್ ಯಾವಾಗ್ಲೂ ಆ ಒಂದು ಕೆಲಸವನ್ನ ತಪ್ಪಿಸುವಂತ ಕೆಲಸ ಅಶ್ವಿನಿ ಅವ್ರು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿತ್ತು. ಫಸ್ಟ್ ಇಂದನೂ ನಾವು ನೋಡ್ಕೊಂಡು ಬಂದಿರೋ ರೀತಿಯಲ್ಲಿ ಅಶ್ವಿನಿ ಅವ್ರು ಏನೇ ಒಂದು ಕೆಲಸವನ್ನ ಹೇಳಿದಾಗ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಆ ಕೆಲಸದಿಂದ ಹೇಗೆ ತಪ್ಪಿಸ್ಕೊಳ್ಬಹುದು ಅದು ಫಸ್ಟ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅವರಿಗೆ ಬಂದಿರುವಂತಹ ಒಂದು ಟಾಸ್ಕ್, ಈಗ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಇಡೀ ಮನೆಗೆ ಅಡಿಗೆ ಮಾಡಿ ಬಡಿಸ್ಬೇಕು ಆ ತರ ಒಂದು ಟಾಸ್ಕ್ ಇದ್ದಾಗ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಎಲ್ಲರೂ ಕೂಡ ಹೊಗಳ್ತಾರೆ ಕೂಡ. ಇಷ್ಟು ದಿನ ಅಡಿಗೆ ಮನೆಗೆ ಹೋಗದಿರೋ ಅಶ್ವಿನಿ ಅವರು ಇಷ್ಟು ಚೆನ್ನಾಗಿ ಅಡಿಗೆ ಹೇಗೆ ಮಾಡಕ್ ಸಾಧ್ಯ ಅನ್ನೋದು ಸಾಕಷ್ಟು ಜನರ ಬಾಯಲ್ಲಿ ಬಂದಿರುವಂತದ್ದು. ಆಮೇಲೆ ಆವತ್ತಿನ ವಾರ ಅವ್ರು ಎಲ್ರಿಗೂ ಕೂಡ ಅಡಿಗೆಯನ್ನ ಮಾಡೋದಾಗಿರ್ಬೋದು ಅಥವಾ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ ಅಂತಾನೆ ಎಲ್ಲರ ಕಡೆಯಿಂದ ಒಂದು ಪ್ರಶಂಸೆ ಸಿಕ್ಕಿತ್ತು. ಬಟ್ ಈಗ ಈ ಗಿಲ್ಲಿಯವ್ರು ಹೇಳಿದ ಕಾರಣ ಅಥವಾ ಅದು ಗಿಲ್ಲಿಯವ್ರು ಹೇಳಿದಕ್ಕೆ ಆತರ ಹೇಳಿದ್ರು ಅಥವಾ ಅವತ್ತು ನಿಜವಾಗ್ಲೂ ಅವ್ರಿಗೆ ಆತರ ಒಂದು ಕೆಲಸ ಮಾಡಕ್ ಆಗ್ತಿರ್ಲಿಲ್ವೋ. ಬಟ್ ಅಲ್ಲಿ ಪಾತ್ರಗಳಿದ್ದು ಸ್ವಲ್ಪ ಅಂತ ಹೇಳಿದಾಗ ಗಿಲ್ಲಿಯವರು ಅಲ್ಲಿ ಟ್ರಿಗರ್ ಮಾಡಿದ್ದೆ ಅಶ್ವಿನಿ ಅವರು ಗಿಲ್ಲಿಯವ್ರನ್ನ. ಸೊ ಹಾಗಾಗಿ ವಾಯ್ಸ್ ರೈಸ್ ಮಾಡಿದ್ದು ಅಶ್ವಿನಿ ಅವರು. ಹಾಗಾಗಿ ಗಿಲ್ಲಿ ಅವರು ಮತ್ತೆ ನೀನು ತಾನು ಅಂತ ಹೇಳ್ತಾರೆ. ಆಮೇಲೆ ನಿನ್ನೆ ಆದ ಜಗಳದಲ್ಲೂ ಕೂಡ ಅಷ್ಟೇ, ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳಿಕೆ ಅಂದ್ರೆ ಕಾರಣ ಕೊಡ್ಬೇಕಾದ್ರೆ ಗಿಲ್ಲಿ ಅವರು ನಡುವಲ್ಲಿ ಮಾತಾಡಿದ್ದು ಅಶ್ವಿನಿ ಅವರು. ಸೊ ಅಲ್ಲಿ ಅಶ್ವಿನಿ ಅವ್ರು ಬೇಕಂತ ಟ್ರಿಗರ್ ಆಗಿದ್ದ ಕಾರಣ ಗಿಲ್ಲಿ ಅವ್ರಿಗೆ ಅಲ್ಲಿ ಮಾತಾಡಕ್ ಚಾನ್ಸ್ ಸಿಕ್ತು. ಆಗ ಗಿಲ್ಲಿ ಅವರು ಬೇಕಾದದ್ದು ಹೇಳಿದ್ದಾರೆ, ಯೋಗ್ಯತೆ ಇಲ್ಲ, ಕ್ಯಾಪ್ಟನ್ ಆಗೋಕ್ಕೆ ಯೋಗ್ಯತೆ ಇಲ್ಲ. ಸೊ ಅದು ತಪ್ಪೆ. ಈಗ ಒಬ್ಬರ ಯೋಗ್ಯತೆ ಬಗ್ಗೆ ಮಾತಾಡೋಕೆ ಗಿಲ್ಲಿಗೆ ಯಾವ ರೈಟ್ಸ್ ಇಲ್ಲ. ಈಗ ಅಶ್ವಿನಿ ಅವರೇ ಆಗ್ಲಿ ಬೇರೆ ಯಾರೇ ಆಗ್ಲಿ ಅವ್ರ ನಡುವೆ ಏನೇ ಸಾಕಷ್ಟು ಇರ್ಬೋದು. ಬಟ್ ಈಗ ಒಬ್ಬರ ಯೋಗ್ಯತೆ ಬಗ್ಗೆ ಮಾತಾಡೋಕೆ ಗಿಲ್ಲಿ ಅವ್ರಿಗೆ ರೈಟ್ಸ್ ಇಲ್ಲ. ಬಟ್ ಅಲ್ಲಿ ಆದಂತ ಮಾತುಗಳು ಆಗಿರ್ಬೋದು ಅಥವಾ ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ಹೇಳಿರುವಂತದ್ದು ಸ್ಪೈನಲ್ ಕಾರ್ಡ್ ಇಲ್ಲ ನಿಂಗೆ ಯಾವ ತರ ಮಾತುಗಳಾಗಿರ್ಬೋದು, ಇದು ತುಂಬಾನೇ ತೀರಾ ಆಯ್ತು. ಯಾಕಂದ್ರೆ ಇದ್ರ ಬಗ್ಗೆ ಸುದೀಪ್ ಅವರು ಇವತ್ತು ಮಾತಾಡ್ತಾರೆ. ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಕೂಡ ನೋಡಿದಾಗ ಗೊತ್ತಾಗುತ್ತೆ ಯಾರ ಮಾತು ಮಿತಿ ಮೀರ್ತಾ ಇದೆ, ಎಲ್ಲೇ ಮೀರಿದ ನಡವಳಿಕೆಗಳಿಗೆ ಕಿಚ್ಚನ ಫುಲ್ ಸ್ಟಾಪ್ ಸಿಗುತ್ತಾ ಅನ್ನೋದು ಒಂದು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜನರ ಈ ಒಂದು ಪ್ರೀತಿ ಗಳಿಸ್ಬೇಕಾದ್ರೆ ಅಥವಾ ಜನರ ಪ್ರೀತಿ ಸಿಗ್ತಾ ಇರ್ಬೇಕಾದ್ರೆ ಇವರು ಈ ತರ ಮಾಡಿದ್ದು ಎಷ್ಟು ಸರಿ ಅಂತ ಯಾರಿಗೆ ಹೇಳಿರ್ಬೋದು? ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಹೇಳಿದ್ರ, ಗಿಲ್ಲಿ ಅವ್ರಿಗೆ ಹೇಳಿದ್ರ? ಯಾಕಂದ್ರೆ ಇಬ್ರಿಗೂ ಜನ ಸಪೋರ್ಟ್ ಸಖತ್ ಚೆನ್ನಾಗಿದೆ. ಯಾಕಂದ್ರೆ ಗಿಲ್ಲಿ ಅವರ ಕಾಮಿಡಿಗಾಗಿರ್ಬೋದು, ಎಂಟರ್ಟೈನ್ಮೆಂಟ್ಗಾಗಿರ್ಬೋದು ಅಥವಾ ಅಶ್ವಿನಿ ಅವರ ಮಾತಿಗಾಗಿರ್ಬೋದು, ಅವರ ನೇರ ನುಡಿಗಾಗಿರ್ಬೋದು ಜನ ಸಪೋರ್ಟ್ ಸಾಕಷ್ಟು ಇದೆ. ಬಟ್ ಈ ಇಬ್ಬರಲ್ಲಿ ಯಾರಿಗೆ ಈ ತರ ಮಾತುಗಳನ್ನ ಹೇಳಿದ್ರು? ಇಬ್ರಿಗೂ ಹೇಳಿದ್ರು ಅಥವಾ ಇವತ್ತು ಇಬ್ರಿಗೂ ಕ್ಲಾಸ್ ಇದೆ ಅನ್ನೋದನ್ನ ನಾವು ಇವತ್ತಿನ ಕಿಚ್ಚನ ಕಟಕಟೆಯಲ್ಲಿ ಯಾರು ನಿಲ್ಬಹುದು ಅನ್ನೋದನ್ನ ನಾವು ಇವತ್ತು ನೋಡ್ಬೇಕು. ಇನ್ನು ಸುದೀಪ್ ಅವರ ಹೇಳಿಕೆ ಪ್ರಕಾರ ಅಂದ್ರೆ ಅವ್ರು ಆ ತರ ಹೇಳಿರ್ಬೇಕಲ್ಲ, ಜನರ ಮನಸ್ಸು ಗೆದ್ದಿರ್ಬೇಕಾದ್ರೆ ಈ ತರ ಮಾತು ಬೇಕಾ ಅಂತ ಹೇಳಿರೋದು. ಒಂದು ವೇಳೆ ಅಶ್ವಿನಿ ಅವರಿಗಾದ್ರೆ ಕಿಚ್ಚನ ಕ್ಲಾಸ್ ಆಗೋದು ಇವತ್ತು ಅಶ್ವಿನಿ ಅವರಿಗೆ ಪಕ್ಕ ಅನ್ಸುತ್ತೆ, ಇನ್ನು ಗಿಲ್ಲಿ ಅವ್ರಿಗಾದ್ರೆ ಗಿಲ್ಲಿ ಅವ್ರಿಗೆ ಅಂತ ಅನ್ಸುತ್ತೆ. ಬಟ್ ಇವರಿಬ್ಬರನ್ನ ನೋಡಿದಾಗ ಇಬ್ರು ತಪ್ಪಿದೆ. ಯಾರಿಗೆ ಆದ್ರೆ ಕಿಚ್ಚ ಯಾರಿಗೆ ಬುದ್ಧಿಮಾತನ್ನ ಹೇಳ್ಬೇಕು ಅಥವಾ ಅಂದ್ರೆ ಇವತ್ತು ಯಾರಿಗೆ ಬುದ್ಧಿಮಾತನ್ನ ಹೇಳ್ತಾರೆ ಅನ್ನೋದನ್ನ ನಾವು ಇವತ್ತು ಕಾದ್ ನೋಡ್ಬೇಕಷ್ಟೇ. ಇಷ್ಟಾದ್ರೂ ಧ್ರುವಂತ್ ಅವರು ಇಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಶ್ವಿನಿ ಅವ್ರ ಜೊತೆ ಇದ್ದಾಗ ಮಾತ್ರ ಧ್ರುವಂತ್ ಅವರು ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡೋದಾಗಿರ್ಬೋದು ಅಥವಾ ಧ್ರುವಂತ್ ಅವ್ರಿಗೆ ಯಾರಾದ್ರೂ ಅಂದ್ರೆ ಬೆಂಬಲಕ್ಕೆ ಅಂದ್ರೆ ಸಪೋರ್ಟ್ ಯಾರಾದ್ರೂ ಬೇಕಿದ್ರೆ ಮಾತ್ರ ಧ್ರುವಂತ್ ಅವ್ರು ಮಾತಾಡ್ತಾರ, ಅದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಧ್ರುವಂತ್ ಅವರು ಇಷ್ಟು ದಿನ ಏನು ಒಬ್ಬಂಟಿಯಾಗಿ ಆಗ್ತಾ ಬಂದಿದ್ರು, ಈ ಸೀಕ್ರೆಟ್ ರೂಮ್ ಇಂದ ಬಂದಾದ್ಮೇಲೆ ಅವರ ಬಿಹೇವಿಯರ್ ಆಗಿರ್ಬೋದು, ಅವರ ನಡವಳಿಕೆಗಳಾಗಿರ್ಬೋದು ಅಥವಾ ಮಾತುಗಳಾಗಿರ್ಬೋದು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಈಗ ಅವರು ಅಶ್ವಿನಿ ಅವ್ರಿಗೆ ಮಾತ್ರ ಸೀಮಿತ ತರ ಕೂತ್ಕೊಂಡಿದ್ದಾರೆ. ಎಲ್ಲೋ ಒಂದು ಗುಂಪಲ್ಲಿ ಕೂತ್ಕೊಂಡು ಅಶ್ವಿನಿ ಅವ್ರ ಜೊತೆ ಮನೆ ಗಾಸಿಪ್ ಮಾಡೋದು, ಇದು ಕ್ಯಾರೆಕ್ಟರ್ ಧ್ರುವಂತ್ ಇದ್ದಲ್ಲ. ಯಾಕಂದ್ರೆ ಧ್ರುವಂತ್ ಈ ಹಿಂದೆ ಏನು ಹಾನೆಸ್ಟ್ ಆಗಿ ಅಥವಾ ಪ್ರಾಮಾಣಿಕತೆಯಿಂದ ಆಟ ಆಡ್ತಾ
ಬರ್ತಿದ್ರು. ಸೊ ಆ ಒಂದು ಪ್ರಾಮಾಣಿಕತೆ ಜನರಿಗೆ ಇಷ್ಟ ಆಗ್ತಿತ್ತು, ಆಮೇಲೆ ನೇರ ನುಡಿ ಜನರಿಗೆ ಇಷ್ಟ ಆಗ್ತಿತ್ತು. ಬಟ್ ಈಗ ಅಶ್ವಿನಿ ಅವ್ರ ಜೊತೆ ಕೂತ್ಕೊಂಡು ಗಿಲ್ಲಿ ಅವ್ರನ್ನ ಹೀಯಾಳ್ಸೋದು ಅಥವಾ ಗಿಲ್ಲಿ ಅವರ ವಿರುದ್ಧವಾಗಿ ಮಾತಾಡೋದು ಅಥವಾ ಮನೆಯ ಒಂದು ಏನೇ ಒಂದು ಚಟುವಟಿಕೆ ಬಗ್ಗೆ ಅವರು ಬೆನ್ನ ಹಿಂದೆ ಮಾತಾಡೋದು ಇದು ಜನಗಳಿಗೆ ಇಷ್ಟ ಆಗ್ತಿಲ್ಲ. ಸೊ ಹಾಗಾಗಿ ಧ್ರುವಂತ್ ಅವರು ಅಶ್ವಿನಿ ಅವ್ರ ಜೊತೆ ಇದ್ದಾಗ ಮಾತ್ರ ಅವರು ಒಂದು ಆಟ ಕುಂಟು, ಈಗ ಅವರ ಪರಿಸ್ಥಿತಿ ಹೇಗಾಗ್ತಿದೆ ಅಂದ್ರೆ ನಾವು ನೋಡಿದಾಗ ಆಟ ಕುಂಟು ಲೆಕ್ಕಕ್ಕಿಲ್ಲ ತರನೇ ಆಗ್ತಾ ಇದೆ. ಇನ್ನು ಧನುಷ್ ಅವರು ಕ್ಯಾಪ್ಟನ್ ಆಗಿರೋದ್ ಬಗ್ಗೆ ಏನಾದ್ರು ಸುದೀಪ್ ಅವ್ರು ಮಾತಾಡ್ತಾರೆ, ಒಂದ್ ಮಾತು ಹೇಳ್ತಾರೆ, ಕ್ಯಾಪ್ಟನ್ ಆಗಿ ಗೆದ್ರು ಕೂಡ ಯಾರಿಗೂ ಇಷ್ಟ ಆಗಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಸೊ ಅದು ಅಶ್ವಿನಿ ಅವ್ರಿಗೆ ಆಗಿರ್ಬೋದು, ಯಾಕಂದ್ರೆ ಅಲ್ಲಿ ಅಶ್ವಿನಿ ಅವ್ರು ನಿನ್ನೆ ಆಗಿರೋದ್ರಲ್ಲಿ ತುಂಬಾ ಒಂದು ಹೈಡ್ರಾಮಾನ್ನೇ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲೇ ಕೂಡ ಮಾತಾಡ್ತಾರೆ, ನಂಗೆ ಇದರಲ್ಲಿ ಕ್ಯಾಪಬಲ್ ಇದೆ, ನಾನು ಕ್ಯಾಪ್ಟನ್ ಆಗ್ಬೇಕು, ಇಷ್ಟು ದಿನ ಆಡ್ಕೊಂಡು ಬಂದು ನಾನು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದೀನಿ, ಧನುಷ್ ಅವ್ರಿಗೆ ನಾನು ಪೈಪೋಟಿಯಾಗಿ ನಿಂತಿದ್ದೀನಿ, ಸೊ ಹಾಗಾಗಿ ಕ್ಯಾಪ್ಟನ್ ನಾನು ಆಗ್ಬೇಕು ಅಂತ ಮಾತನ್ನ ಹೇಳ್ತಾರೆ. ಸೊ ಆಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಮನೆ ಸ್ಪರ್ಧಿಗಳೆಲ್ಲ ಚರ್ಚಿಸಿ ಈ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನೋದು. ಆಗ ಅಶ್ವಿನಿ ಅವರಿಗೆ 3 ಓಟ್ ಬೀಳುತ್ತೆ, ಧನುಷ್ ಅವರಿಗೆ 4 ಓಟ್ ಬೀಳುತ್ತೆ. ಸೊ ಹಾಗಾಗಿ ಧನುಷ್ ಅವರು ಕ್ಯಾಪ್ಟನ್ ಆಗ್ತಾರೆ. ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಅಶ್ವಿನಿ ಅವರು ಧನುಷ್ ಅವರಿಗೆ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ ಆ ತರ ಮಾತುಗಳನ್ನು ಹೇಳ್ತಾರೆ. ಸೊ ಅಲ್ಲಿ ಇವತ್ತು ಸುದೀಪ್ ಅವ್ರು ಹೇಳೋ ಪ್ರಕಾರ ಅಶ್ವಿನಿ ಅವರಿಗೆ ಬೇಜಾರಾಗಿದ್ದ ಬಗ್ಗೆ ಯಾಕೆ ಬೇಜಾರಾಯ್ತು, ಒಬ್ರು ಗೆದ್ದಿದ್ದಾರೆ ಅದನ್ನ ಖುಷಿ ಅಥವಾ ಸಂಭ್ರಮ ಪಡೋದ್ ಬಿಟ್ಟು ಈ ತರ ಮಾತನ್ನ ಯಾಕೆ ಆಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುದೀಪ್ ಅವ್ರು ಹೇಳ್ತಾರೆ. ಸೊ ಈ ಎಲ್ಲದಕ್ಕೂ ಈ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ಅಥವಾ ಈ ಒಂದು ಏನಾಗಿದೆ ಈ ಒಂದು ವಾರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಸುದೀಪ್ ಅವ್ರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಕಾದ್ ನೋಡ್ಬೇಕಷ್ಟೇ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.